ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಬಗ್ಗೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀ ಹನುಮಂತಪ್ಪ ಕರಿಬಸಪ್ಪ ಗೋನಾಳ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮಸ್ಕಾರ ಸರ್. ಹನುಮಪ್ಪರೇ, ಎಷ್ಟು ವರ್ಷ ವಯಸ್ಸು ನಿಮಗೆ? ನಮ್ಗೆ 48 ಸರ್. 48-50 ಸರ್. ಮುಖ್ಯವಾಗಿ ನಿಮ್ಮ ಕುಟುಂಬ ಎಲ್ಲ ಕೃಷಿ ಮೇಲೇನೆ ಅವಲಂಬಿತ? ಕೃಷಿ ಮೇಲೆ ಅವಲಂಬಿತ. ಹೌದು ಸರ್. ಎಷ್ಟು ಎಕರೆ ಭೂಮಿ ಇದೆ? ನಮ್ದು 2.5 ಬಂದವ ಸರ್. ನಾವು 4 ಜನ ಅಣ್ಣ ತಮ್ಮಳ್ರೆ. 2.5 ಹೇಗಿದೆ ನಿಮ್ಮ ಭಾಗದಲ್ಲಿ ವಾತಾವರಣ, ಮಳೆ? ಈ ವರ್ಷ ಬಾಳ ಕಮ್ಮಿ ಸರ್. ಈ 13-14ನೇ ಸಾಲಿನಾಗ ಮಳೆ ಬಾಳ ಕಮ್ಮಿ ಸರ್. ಮುಂಚೆ ನಮ್ಗ ನಾವು ಸಣ್ಣರಿದ್ದಾಗಲಿದ್ದು ಕೃಷಿ ಮಾಡಿದ್ರು ಈ ವರ್ಷ ಮಳೆ ಇಲ್ಲ ಸರ್. ಓಹೋ. ಹ್ಞೂ ಸರ್. ಈ ಬೇರೆ ಪೂರ ಅಡ್ಡಲ್ಲ. ನಿಮ್ಮ ಕೃಷಿಗೆ ಅದು ಪ್ರಭಾವ ಬೀರಿದೆ? ಹ್ಞೂನ್ರಿ, ಎಲ್ಲ ಒಣಗಿ ಹೋಗ್ಬಿಟ್ರಿ ಸರ್ ಒಟ್ಟ. ಹ್ಞೂ ಸರ್. ನೀವು ತಂದೆಯವರ ಕಾಲದಿಂದ ಏನ್ ಬೆಳೆಗಳು ನಿಮ್ಮ ಭಾಗದಲ್ಲಿ ಬೆಳೀತಾ ಇದ್ದಿದ್ದು? ನಮ್ ತಂದೆಯವ್ರ ಕಾಲಿದ್ದ ಸರ ನಾವ ಮಾಡಿವ್ರಿ. ಭೋಗಾಪುರ ಅಂತ ಬರೋವ್ರಿ, ಎಕ್ಕರ್ನಾಳ್ ಜೋಳ ಅಂತ. ಜೋಳ ರೀ ಸರ್. ಆಮೇಲೆ ಅವು ಒಂದ್ಲಿಲ್ಲ ಸರ್. ಅವಕ್ಕ ಬೆಂಕಿ ರೋಗ ಬರಕತ್ತಿ, ಅವನ್ನೆಲ್ಲ ತೆಗ್ದಿವಿ ಸರ್. ಆಮೇಲೆ ಗಾವಿನ ಜೋಳ ಬಂದವು, ಸೂರ್ಪಾನ ಹಾಕಿದ್ವಿ. ಹಂಗ ಬದಲಾವಣೆ ಮಾಡ್ಕೆ ಅಂತ ಬಂದು ಈ ವರ್ಷ ಮುಂಗಾರಿ ಅಲಸಂದಿ ಹಾಕಿದ್ ಸರ್. ಅಲಸಂದಿ ಪೇಲ್ ಆತು, ಮತ್ತೆ ಒಳ್ಳೆ ನವಣಿ ಹಾಕಿದೆ. ನವಣಿ ತರಕಾರಿ ಇತ್ತು ಸರ್. ಈ ಬಾರಿ ಮುಂಗಾರು ಈಗ ಶುರು ಆಗ್ತಾ ಇದೆ. ಹೌದು ಸರ್. ಹೌದಲ್ವಾ? ಹೌದು ಸರ್. ಕಳೆದ ಬಾರಿ ನವಣಿ ಎಲ್ಲ ಬೆಳೆದಿದ್ರಿ. ಹೌದು ಸರ್. ನವಣಿ ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಚೆನ್ನಾಗ್ ಬಂತ? ಬರ್ತ್ ಸರ್. ಆದ್ರ ಪೂರ್ತಿ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡ್ತು ಸರ್ ಮಳೆ. ಹಂಗಾಗಿ ಲಾಸ್ ಆಗ್ಬಿಟ್ಟು ಜೋಳ ಆಗ್ಬಿಟ್ಟು ಸರ್. ಮೊದ್ಲೆಲ್ಲ ಚೆನ್ನಾಗ್ ಬರ್ತಿದ್ದ ನವಣಿ? ಬರ್ತದ್ದು ಸರ್. ಮಳೆಗಾಲ ಆದ್ರೆ ಬರ್ತದ ಸರ್. ಮಳೆ ಆದ್ರ ಚೆನ್ನಾಗಿ ಬರ್ತದೆ. ಅಂದ್ರೆ ನವಣಿ ನಿಮ್ಮ ಭಾಗದಲ್ಲಿ ಮುಖ್ಯವಾದ ಬೆಳೆ? ಹೌದು ಸರ್. ಸಾಮಾನ್ಯವಾಗಿ ಎಲ್ಲಾ ರೈತರು ಬೆಳಿತಾರ? ಈಗೀಗ ಬಿಟ್ಬಿಟ್ರ ಸರ್ ಅದು. ಈಗೀಗ ಅಂದ್ರ ಒಂದು 18-20 ವರ್ಷಲಿದ್ದ ಬಿಟ್ಬಿಟ್ರು ಸರ್. ಈಗ ಮತ್ತೆ ಈ ಸಿರಿಧಾನ್ಯಕ್ಕೆ ಡಿಮ್ಯಾಂಡ್ ಬಂದಿನ್ ಮತ್ತೆ ಮಾಡ್ತಾರ ಸರ್. ಮತ್ತೆ ಬೆಳೆಯೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ಇದೆಯಾ? ಬೇಡಿಕೆ ಐತಿ ಸರ್. ನವಣಿ ಬೇಡಿಕೆ ಇದೆ. ಈ ಬೇರೆ 6,000 ಮರೈತಿ ಸರ್. ಹೌದಾ? ಹೌದು ಸರ್. ಇಲ್ಲಿ ನಮ್ ಪಕ್ಕದಾಗ ಒಬ್ರು 1 ಎಕರೆ ಹೊಲ್ದಾಗ 3 ಕ್ವಿಂಟಲ್ ಮಾರ್ಯಾರ್ರಿ. 18,000 16,000 ಕಾದು. ಈಗ 1 ಎಕರೆಗೆ ಎಷ್ಟು ಬರುತ್ತೆ ಇಳುವರಿ ನವಣಿದು? ಬರ್ಬೋದು ಸರ್. ಚೆನ್ನಾಗಿ ಬೆಳೆದ್ರು 4 ಕ್ವಿಂಟಲ್. ಇವು ಮಸಾರಿ ಅಲ್ಲ ಸರ್. ನಮ್ಮ ಅಷ್ಟೊಂದು ಫಲವತ್ತತೆ ಇಲ್ಲ. ಖರ್ಚು ಕಡಿಮೆ ಇದಕ್ಕೆ? ಖರ್ಚು ಕಮ್ಮಿ ಸರ್. ಸ್ವಲ್ಪ ಯೂರಿಯಾ DAP ಕಾಂಪ್ಲೆಕ್ಸ್ ಆದ್ರೆ ಬಂದ್ಬಿಡ್ತು. ಅಷ್ಟು ಹಾಕಿದ್ರೆ ಸಾಕು? ಅಷ್ಟು ಹಾಕಿದ್ರೆ ಸಾಕು. ಇಲ್ಲ ತಿಪ್ಪಿ ಗೊಬ್ಬರ, ಕುರಿ ಗೊಬ್ಬರ ಅವನ್ನ ಹಾಕಿದ್ರೆ ಸರಿ ಹೋಯ್ತು. ಒಂಚೂರು ಮಳೆ ಆಗ್ಬಿಟ್ರೆ ಸಾಕು. ಹೌದು ಸರ್. ಈಗ ಅಂದ್ರೆ ಬೇರೆ ಬೆಳೆಗಳಿಗೆ ಹೆಚ್ಚು ಮಳೆ ಬೇಕಾಗ್ತದೆ, ನವಣಿಗೆ ಸ್ವಲ್ಪ ಕಡಿಮೆ ಆದ್ರೂ ನಡೀತದೆ. ರೈತರಿಗೆ ಆಸರೆ ಆಗಿದೆ. ಆಸರ ಆಗುತ್ತೆ ಸರ್. ದನಕ್ಕೂ ಹುಲ್ಲು ಚೆನ್ನಾಗಿರುತ್ತೆ. ಈಗ ನವಣಿ ಇದು ಒಂದು ಸಿರಿಧಾನ್ಯ ಆಗಿರೋದ್ರಿಂದ ಕೃಷಿ ಇಲಾಖೆಯ ಕಡೆಯಿಂದ ಇದಕ್ಕೆ ಪ್ರೋತ್ಸಾಹ ಧನ ಇದೆಲ್ಲ ಸಿಗ್ತದ? ಹೌದು ಸರ್, ಸಿಗುತ್ತೆ ಸರ್. ಹೆಕ್ಟ್ರಿಗೆ 10,000 ಅಂದಿದ್ರು ಸರ್. ಹೋದ ವರ್ಷದ ಹಚ್ಚೆ ವರ್ಷ 10,000 ನಮ್ಗೆ ಹಾಕಿದ್ರು ಸರ್. 1 ಹೆಕ್ಟರ್ ಇತ್ತ ಹಾಕಿದ್ರು ಸರ್. ಈ ಬೇರೆ 1 ಎಕರೆ ಇತ್ತು. ಮೊನ್ನೆ 4,000 ಆಗಿತ್ತು ಸರ್. ಈಗ ಯಾವುದೇ ಬೆಳೆಯನ್ನ ಬೆಳಿಬೇಕು ಅನ್ನೋದಾದ್ರೆ ನಿಮ್ಮ ಭೂಮಿ ಸತು ಇರಬೇಕು.
ಸತ್ತುಬೇಕು. ಹೌದಾ? ಹೌದು ಸರ್. ಭೂಮಿ ಫಲವತ್ತಾಗಿಟ್ಕೊಳ್ಳೋಕೆ ನೀವು ಏನ್ ಪ್ರಯತ್ನ ಮಾಡ್ತಾ ಇದ್ದೀರಿ? ಏನ್ ಸರ್ ಅದ ಒಂದಿಷ್ಟು ಹಸಿರೆಲಿ ಗೊಬ್ಬರ ಇಂಥದ್ ಮಾಡ್ತೀವ್ರಿ. ಹ್ಮ್ ಇದು ಸಾವಯವ ಇದು ಬರ್ತ ಸರ್ ಕೃಷಿ ಆಫೀಸ್ನಾಗ ಹ್ಮ್ ಸಾವಯವ ಹ್ಮ್ ಹ್ಮ್ ಅವನ್ ತರ್ತವ್ರಿ. ಹ್ಮ್ ಸ್ವಲ್ಪ ಕುರಿ ಹಾಕ್ಸ್ತವ್ರಿ. ಹ್ಮ್ ಕುರಿ ಅದಷ್ಟು ಹಾಕ್ಸಿ ಈ ಗೌರ್ಮೆಂಟ್ ಗೊಬ್ಬರ ಒಂದ್ ಲಿಮಿಟ್ಗೆ ಹಾಕ್ಯಂತವ್ರಿ. ಹ್ಮ್ ಹ್ಮ್ ಪ್ರಮಾಣ ಜಾಸ್ತಿ ಏನಿರಲ್ಲ ಸರ್ಕಾರಿ ಗೊಬ್ಬರ? ಇಲ್ಲ ಸರ್, ಅದು ಹೆಂಗಂದ್ರ ರೈತರ ಮೇಲೆ ಡಿಪೆಂಡ್ ಸರ್. ದುಡ್ಡು ಇದ್ದಾವ 4 ಚೀಲ ತಂದ್ಬಿಡ್ತಾನ. ನಾವು ಕಮ್ಮಿ ಒಂದ ಚೀಲದಾಗ 2.5 ಎಕರೆ ನೀವು ಬಸ್ ಹ್ಮ್ ಹ್ಮ್ 1 ಚೀಲ DAP 2.5 ಎಕರೆ ಹ್ಮ್ 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 ಹಿಂಗ್ ಮಾಡ್ತೀವಿ. ದನಕರುಗಳು ಇದಾವೆ ನಿಮ್ಮವು? ಇದ್ದು ಸರ ಈಗ ಒಂದ್ 2-3 ವರ್ಷ ಆತ್ರಿ ತೆಗೆದ್ಬಿಟ್ಟಿವಿ ಸರ. ಮಾಡ್ಬೇಕು ಮತ್ತೆ. ಈ ಮತ್ತೆ ಹೇಳಿದ್ರಿ ನೀವು ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ. ಹ್ಞೂ ಸರ್. ಅದನ್ನು ಹೇಗೆ ಕೊಡ್ತೀರಿ ಭೂಮಿಗೆ? ಅದು ಸರ ಹಸಿ ಆದ ಟೈಮ್ದಾಗ ಮಡಿಕೆ ಹೊಡಿತೀವಲ್ರಿ, ಅದನ್ನ ಮುಂದ ತೇವಾಂಶದಾಗ ಹಾಕ್ಬೇಕು ಸರ್. ಅದ್ ಏನ್ ಹಾಕ್ತಿರಿ? ಯಾವ ಬೆಳೆ ಹಾಕ್ತಿರಿ? ಎಲ್ಲ ಬೆಳೆಗೆ ಬರ್ತ ಸರ್. ಹಸಿರೆಲೆ ಗೊಬ್ಬರ ಅಂದ್ರೆ ಯಾವ ತರದ ಬೆಳೆ ಬೆಳಿತಾ ಇದ್ರಿ ನೀವು? ಅದಕ್ಕನ್ರಿ ಅದಕ್ಕೆ ತರಕಾರಿನ ಆಗ್ಯಾವ್ರಿ, ಇವು ಉಳ್ದು ಕ್ರಾಪ್ ಎಲ್ಲಾ ಬರ್ತ ಸರ್. ಅದು ಸ್ವಲ್ಪ ಫಲವತ್ತಾಗತ್ತ, ಮಿದುವಾಗತ್ತ ಭೂಮಿ. ಹಸಿರೆಲೆ ಗೊಬ್ಬರ ಒಂದು ಮುಂಗಾರಿನ ಅವಧಿಯಲ್ಲಿನೇ ಬೆಳಿತೀರ ಅದ್ರಲ್ಲಿ? ಹೌದು ಸರ್. ಕೊಡ್ತೀರಿ ನೀವು? ಹೌದು ಸರ್. ಮುಂಗಾರಿನ ಹಾಕಿ ಬಿಡ್ತಾರ. ಅಂದ್ರೆ ಏನು ಹಸಿರೆಲೆ ಗೊಬ್ಬರ ಏನದು ಸೆಣಬಿಂದು ಅಥವಾ ಬೇರೆ ಯಾವ ಬೆಳೆ ಅದು? ಹಂಗೆ ಬರ್ತ ಸರ. ಅದಿಷ್ಟು ಇರ್ತಲ್ರಿ, ಒಂದ್ ಸೈಡ್ ತೆಗ್ಗಿಗೆ ಹಾಕಿರ್ತವ ಸರ್. ಅದನ್ನ ಹೊಲ್ದಾಗ ವೇಸ್ಟೇಜ್ ಅದು. ಆಮೇಲೆ ನಮ್ ಸರ್ ಒಬ್ರು ಎರೆಹುಳ ಕೊಟ್ಟಿದ್ರಿ ಅವಾಗ ಮುಂಚೆ, ಅವ್ ಹೋಗ್ಬಿಟ್ಟು ಸರ್. ಅದೊಂದ್ ಸ್ವಲ್ಪ ತೇವಾಂಶ ಕಳ್ಕಂತ ಹೋಗ್ಬಿಡ್ರಿ. ತೊಟ್ಟಿ ಮಾಡಿದ್ರೆ ನೀವು? ಮಾಡಿದ್ವಿ ಸರ್. ಮಾಡಿದ್ವಿ, ಒಂದ್ 5-6 ಚೀಲ ಆಗತ್ ಸರ್ ಗೊಬ್ಬರ. ಈಗ ಅದು ಇಲ್ಲ, ಅದು ಹೋಗೇತ್ ಸರ. ಕೊಡ್ತಾರೆ, ಮಾಡ್ಬೇಕ್ರಿ. ಈಗ ನವಣೆ ಜೊತೆಗೆ ನೀವು ಮುಖ್ಯವಾಗಿ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಹೌದು ಸರ್. ಯಾವ್ಯಾವ ತರಕಾರಿಗಳನ್ನ ಹೆಚ್ಚಾಗಿ ಬೆಳೀತಾ ಇರೋ ನೀವು? ಈ ಬೇರೆ ಒಂದಿಷ್ಟು ಚಾಳಂಬ್ರಿ ಹಾಕಿದ್ ಸರ. ಸ್ವಲ್ಪ ಬಾದ್ನಿ ಇತ್ರಿ, ಬಾದ್ಲಿದ ಹೌದನ ಬರ್ಲಿಲ್ರಿ, ನೀರನ್ನ ಕಮ್ಮಿ ಆಗ್ಬಿಟ್ರಿ ಮಳೆ ಹೋಗಿ. ಹಂಗಾಗಿ ಅವ ಒಂದ್ 4 ತಿಂಗಳು ಬಂದವ್ ಸರ್ ಅವ್. ಅಲ್ಲ, ಈ ಬಾರಿ ಬಿಡಿ, ಕಳೆದ ಹಿಂದೆ ಎಲ್ಲ ನೀವು ತರಕಾರಿಗಳನ್ನ ಮೆಣಸಿನ ಗಿಡ, ಟೊಮಾಟೊ ಎಲ್ಲ ಬೆಳೆದಿವ್ ಸರ್. ನಿಮಗೆ ತರಕಾರಿ ಬೆಳೆಯೋದಕ್ಕೆ ಕಾರಣ ಏನು? ಈಗ ಕೆಲವರೆಲ್ಲ ಮೆಕ್ಕೆಜೋಳ ಹಾಕ್ತಾರೆ, ಇನ್ನೇನು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾರೆ, ತರಕಾರಿಯನ್ನೇ ಯಾಕೆ? ಅವು ಸರ ಇವು ಬ್ಯಾರೆ ಬೆಳಿ 4 ತಿಂಗಳಿಗೆ ದುಡ್ಡು ಬರ್ತಾವ್ರೆ. ಮತ್ತೆ ಹೊಲ ಅಷ್ಟು ಕಲ್ತು 4 ಕ್ವಿಂಟಲ್ ಹಾಕವ್ರಿ. ಇದು ಡೈಲಿ ವಾರ ಬರ್ತ್ರಿ ನಮ್ಗೊಂದಿಷ್ಟು ವರ್ತಿ ನೀರ್ ಅಂತಾರಲ್ರಿ, ಆ ಸಿಸ್ಟಮ್. ಅದಕ್ ಸ್ವಲ್ಪ ಹಚ್ಕೊಂಡ್ ಇರ್ತಾರ. ಅಂದ್ರೆ ತರಕಾರಿ ಬೆಳೆಯೋದು ನಿರಂತರ ಆದಾಯ ತಂದು ಕೊಡುತ್ತೆ? ಕೊಡ್ತ ಸರ್ ಮಾಡ್ಕೊಂಡ್ರಿ. ಒಳ್ಳೆ ಹುಡುಗರು, ಈಗ ಯುವಕರು ಒಳ್ಳೆ ನಡ ಕಟ್ಕೊಂಡ್ ನಿಂತ್ರ ಒಳ್ಳೆ ಚೆನ್ನಾಗೈತಿ. ಒಂದು ಮಂತ್ ಬೀಳ್ಬಹುದು ರೇಟ್, 1 ಮಂತ್ ಜಂಪ್ ಆಗ. ನಿರಂತರ ಕೆಲಸ ಮಾಡೋರು ಬೇಕೇ ಬೇಕು. ಅದ್ ಮಾರ್ಕೆಟ್ ಸೇಲ್ ಮಾಡೋದು, ಅರಿಯೋದು, ಒಯ್ಯೋದು ಮಾಡ್ಬೇಕ್ರಿ. ಅದನ್ನ ಹಸಿಮೆಣಸಿನಕಾಯಿಯಲ್ಲಿ ಯಾವ ತಳಿಗಳು ಹೆಚ್ಚು ಬೆಳೀತಾರೆ? ಅದ್ ಜ್ವಾಲ ಅಂತ ಬರ್ತ ಸರ್. ಜ್ವಾಲ ಅಂತಂದ್ ಸ್ವಲ್ಪ ಉದ್ದ ಬರ್ತ್ರಿ. ಅದ್ರಾಗ ಇನ್ನೊಂದು ಕಾಂಚಣ ಅಂತ ಬರ್ತ್ರಿ. ಅವೆಲ್ಲ ಒಂದಿಷ್ಟು ಸಣ್ಣ ಕಾಯಿರ್ಗ ಆಗತ್ರಿ. ಕಾಂಚಣ ಅಲ್ರಿ, ಅದ ಏನಂತಾರ ಇನ್ನೊಂದು. ನಿಮಗೆ ಮಾರ್ಕೆಟ್ ಹತ್ರದಲ್ಲಿ ಆಗ್ತದ? ಏನ್ ಕೊಪ್ಪಳಕ್ಕೆ ಹೋಗ್ತೀರಾ ಅಥವಾ ಬೇರೆ ಕಡೆ ಕಳಿಸ್ತೀರಾ? ಸರ ಹಿಂಗೈತ್ರಿ, ಅದ ನಾವು ಲಿಮಿಟ್ ಬೆಳೆಯೋದಕ್ ಸರ ಸಂತೆದವ್ರಿ ಇಲ್ಲಿ ಅಕ್ಕಪಕ್ಕದಾಗ ಸಂತಿ ಮಾಡ್ಕೊಂಡ್ಬಿಡ್ತಾವ. ಅಷ್ಟ್ ಸಾಕಾಗ್ತದೆ? ಹ್ಞೂ ಸರ್. 15-20 ಕಿಲೋ ಬರ್ತಾವ್ರಿ 4 ದಿವ್ಸಕ್ಕೊಮ್ಮೆ. ಒಂದ್ ವಾರದಾಗ 50 kg ಬರ್ತಾವಲ್ರಿ, 3 ಸಂತೆ ಆಗ್ಬಿಡ. ಸಂತೆಯಲ್ಲೇ ಮಾರಾಟ ಆಗ್ಬಿಡ್ತಾವ. ನಿರಂತರ ಸಂತೆಗೆ ಹೋಗೋರು ಒಬ್ರು ಬೇಕೇ ಬೇಕು ನಿಮ್ಗೆ? ನಾವ್ ಮಾಡ್ಕೊಂತ ಸರ್, ಮುಂಜಾನೆ 1-3 ತಾಸು ಅದನ್ನೆಲ್ಲ ಸಂಗ್ರಹ ಮಾಡ್ಕೊಂಡ್ರೆ ಬೇಗನಾಗ ಸಂಜೆ ಮುಂದೆ ಹಾಕವ್ರಿ 4 ಸಂತೆ. ಎಲ್ಲೆಲ್ಲಿ ಸಂತೆಗಳು? ಸುಳ್ಕೇರಿ ಅಂತ ಐತಿ ಸರ್ ಇಲ್ಲಿ ಪಕ್ಕದಾಗ. ಚಿಲ್ಕಮಿಕ್ಕಿ ನಮ್ಮೂರ್ ಐತ್ರಿ ಗುರುವಾರ. ಮತ್ತ ಇನ್ನೊಂದ್ ಸೋಮವಾರ ಇರ್ಕಲ್ಗಡ ಐತ್ರಿ, 1-3 ಆಗ್ಬಿಡ್ತಾರ. ನಿಮ್ಮ ಪಕ್ಕದಲ್ಲಿ ಕೂಕುಂಪಳೆ ಸಂತೆ ಹೋಗ್ತೀರಾ? ಐತಿ ಸರ್, ಹೆಚ್ಚುವರಿ ಇದ್ರು ಹೋಗ್ರಿ. ಮತ್ ಮಾಲ್ ಇಲ್ಲ ಅಂದ್ರೆ ಏನ್ ಮಾಡೋದು? ಇಷ್ಟು ಸಂತೆಗೆ ಸಾಕಾಗ್ತದೆ? ಸಾಕಾಯ್ತ್ರಿ. ಈಗ ಒಂದು ಸಂತೆಗೆ ಹೋದ್ರೆ ಎಷ್ಟೆಲ್ಲ ತರಕಾರಿಗಳು ಆಗ ನಿಮ್ಗೆ ರೆಡಿ ಇರ್ತಿತ್ತು? ಸ್ವಲ್ಪ ಕೊತ್ತಂಬರಿನೋ ಮೂಲಂಗಿನೋ ಅಂತಂದ್ ಅವಷ್ಟು ಮಾಡ್ಕೊಂಡ್ ಸರ ಒಂದ್ ಸಂತಿ 600, ಒಂದ್ ಸಂತೆ 600, ಒಂದ್ ಸಂತೆ 600 ಈ ಸಿಸ್ಟಮ್ ಮಾಡ್ಕೊಂಡ್ ಬರ್ತವ್ರಿ. ಅಷ್ಟಾರ ಮೂಲಂಗಿ ಬೆಳಿತಾ ಇದ್ರಿ? ಮೂಲಂಗಿ, ಕೊತ್ತಂಬರಿ, ಮೆಂತ್ಯ ಜಾಸ್ತಿ ಬೆಳೆಗಲ್ರಿ, ಮಾಡಾರ ಇಲ್ರಿ. ನಾವು ಇಬ್ರ ಗಂಡ ಹೇಳ್ತೀರ, ಆದಷ್ಟು ಸ್ವಲ್ಪ ಮಾಡ್ತೀವಿ. ಮಕ್ಕಳೆಲ್ಲ ನಿಮ್ಮ ಕೃಷಿಯಲ್ಲಿ ಕೈ ಜೋಡಿಸ್ತಾರ? ಇಲ್ಲ ಸರ್, ನಮ್ ಹುಡುಗರಾಗಿಲ್ಲ. ಹುಡುಗರಾಗಿಲ್ಲ ಅಂದ್ರೆ ಇಬ್ರು, ನೀವು ದಂಪತಿಗಳಿಬ್ರು ಮಾತ್ರ ಕೆಲಸ ಮಾಡ್ತಾ ಇರೋ? ಈಗ ನೀವು ಸಂತೆಗೆಲ್ಲ ಹೋಗ್ಲಿಕ್ಕೆ ಏನು ಬಂಡಿ ಬಳಸ್ತಿರೋ ಅಥವಾ ಏನಾದ್ರು? ಲೋನ್ ಆಯ್ತು ಸರ್, ಒಂದು TVS ಅಷ್ಟು ಸಾಕಾಗ್ತದೆ ಅಂತ ತಗೊಂಡ್ರು. ಈಗ ನವಣಿ ಬಗ್ಗೆ ಹೇಳ್ತಾ ಇದ್ರಿ ನೀವು. ನವಣಿ
ಇದು ಸಿರಿಧಾನ್ಯಗಳಲ್ಲಿ ಒಂದಾಗಿರೋದ್ರಿಂದ ಇತ್ತೀಚೆಗೆ ಬೇಡಿಕೆ ಜಾಸ್ತಿ ಇದೆ ಅಂತ ಹೌದು ಹೇಳ್ತೀರಿ. ಸರ್. ಈ ನವಣಿಯನ್ನ ನೀವೇ ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತಿದ್ರು, ಅಂದ್ರೆ ಅದನ್ನೆಲ್ಲ ಜಿನ್ನಿಗೆ ಹಾಕ್ಸಿ ಈ ತರದ್ದು, ಅಥವಾ ನೇರವಾಗಿ ಮಾರ್ಕೆಟ್ಗೆ ಕಳಿಸ್ತಿದ್ರು, ಹೇಗೆ ಅದು? ನೇರವಾಗಿ ಕಳಿಸ್ಬಿಡ್ತೇವ್ ಸರ್. ಹ್ಮ್ ಅವಾಗ ಸರ ನಮ್ಮಪ್ಪ ನಮ್ಮವ್ವ ಏನ್ ಮಾಡ್ರೆ, ನಾವು ಉಣ್ತಿದ್ವಲ್ರಿ, ಎಲ್ಲ ಕ್ಲೀನ್ ಮಾಡಿ ಅದು ಕೈಲಿ ಬೀಸಿ ಇಲ್ಲ ಮಿಷನ್ಗೆ ಹಾಕ್ಸಿ ಊಟ ಮಾಡ್ತಿದ್ದೀವ್ರಿ. ಹ್ಮ್ ಹ್ಮ್ ಈಗ ಮಾರ್ಕೆಟಿಗೆ ಕೊಟ್ಬಿಡ್ತಾವ ಸರ್. ಹ್ಮ್ 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 ಹ್ಞೂ ಸರ್. ಹ್ಮ್ ಈಸ್ ದಿನ ರೇಟ್ ಬಂದಿದ್ದಿಲ್ಲ ಸರ, ಈ ವರ್ಷ 6,000 ಇತ್ರಿ. ಹ್ಮ್ ಅದು ಹಾಗೆ ಇನ್ನೂ ಬೇಡಿಕೆ ಇದೆ. ಐತ್ ಸರ್ ಬೇಡಿಕೆ. ಈ ಸಿರಿಧಾನ್ಯಗಳಲ್ಲಿ ಮತ್ತೆ ಬೇರೆ ಯಾವ ಬೆಳೆಗಳನ್ನ ಬೆಳಿತಿದ್ರಿ? ನಮ್ಮ ಬ್ರದರ್ ಆರ್ಕ ಹಾಕಿದ್ರು ಸರ, ಹ್ಮ್ ಸಾಮಿ ಹಾಕಿದ್ರು, ಹ್ಮ್ ಹ್ಮ್ ಬರುಗ ಹಾಕಿದ್ರು ಹೋದ್ ವರ್ಷ. ಹ್ಮ್ ಈ ವರ್ಷ ಅವರು ಅಷ್ಟು ಅದು ಮಳೆ ಇಲ್ದಕ್ ಫೇಲ್ ಆಗಿಬಿಟ್ರೆ ಅದನ್ನೆಲ್ಲ ಖಾಲಿ ಮಾಡಿಸಿ ಉಳ್ಳಿ ಹಾಕಿದ್ರ ಸರ್. ಹ್ಮ್ 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 ಹ್ಞೂ ಸರ್, ಹಂಗಾಗಿ ಮಾಡ್ತು ಸರ್. ಹ್ಮ್ ಈ ಬೇರೆ ಮಾಡ್ಬೇಕಂತ ಅವಷ್ಟ. ನವಣಿಗೆ ರೋಗ ಬಾಧೆಗಳಿರ್ತಿದ್ವಾ? ಸ್ವಲ್ಪ ಬೆಂಕಿ ರೋಗ ಅಂತ ಬರ್ತ ಸರ, ಇದು ಭಂಡಾರ ರೋಗ ಅಂತಂದ್ ಹ್ಮ್ ಹ್ಮ್ ಅತಿ ಜಾಸ್ತಿ ತಂಪಾದ್ರ. ಓಹೋ, ಹ್ಞೂ ಸರ್, ತಂಪಾದ್ರೆ ಮಾತ್ರ ಬರ್ತದೆ. ಬರ್ತ ಸರ್. ಹ್ಮ್ ಅದು ನೀವ್ ಹೇಳ್ದಾಗ ಸ್ವಲ್ಪ ಮಳೆಗೆ ಒಳ್ಳೆ ಪಿಕಪ್ ಇರ್ ಸರ್. ಹ್ಮ್ ಅತಿ ಜಾಸ್ತಿ ಆದಾಗ ಕೆಳಗ ಕಸಿ ಇರಗಲ್ಲ ಸರ್, ಹ್ಮ್ ಸತ್ತು ಫಲವತ್ತತೆ ಇರಗಲ್ಲ, ಮೇಲೆ ಭಂಡಾರ ರೋಗ ಬರ್ತ ಸ್ವಲ್ಪ ಮಟ್ಟಿಗೆ. ಅದನ್ನ ಹೇಗೆ ನಿಯಂತ್ರಣ ಮಾಡ್ತೀರಿ? ಅದೇನಿಲ್ರಿ, ಮತ್ತೆ 4 ದಿವ್ಸ ಮಳೆ ಹೋದಾಗ ಕವರ್ ಆಗಿಬಿಡುತ್ತೆ, ಕಂಟ್ರೋಲ್ ಆಗ್ತದೆ. ಕಂಟ್ರೋಲ್ ಆಕತ್ರಿ. ಅದಕ್ಕೇನು ಎಣ್ಣೆ ಸ್ಪ್ರೇ ಮಾಡಲ್ಲ. ತರಕಾರಿಗಳಲ್ಲಿ ಅಂದ್ರೆ ಮೆಣಸಿನ್ಕಾಯಿ ಆಗಿರ್ಬೋದು, ಮತ್ತೆ ಮೂಲಂಗಿ ಬೆಳೀತಾ ಇದ್ರಿ ಅಂತ ಹೇಳಿದ್ರಿ, ಚಳ್ಳಂಬ್ರಿ ಬೆಳೀತಾ ಇದ್ರಿ ಅಂತ ಹೇಳಿ, ಅದರಲ್ಲಿ ಕೀಟ ಬಾಧೆಗಳು ಜಾಸ್ತಿ ಇರ್ತಿದ? ಬರ್ತ ಸರ್, ಅದು ಒಂದು ಊಜ್ ಅಂತ ಬರ್ತ್ರಿ. ಈಗ ಹ್ಮ್ ಕಾಯಿಗೆಲ್ಲ ಚುಚ್ಚಿ ಬಿಡುತ್ತೆ ಸರ್. ಅದು ಕರ್ಜೇರಿಗೆ ಹುಳ ಟೈಪ್ ಒಂದು ಜೇನ್ ನೋಣದಂತ ಹ್ಮ್ ಹ್ಮ್ ಅದು ಚುಚ್ಚಿ ಬಿಟ್ರ ಹುಳನ ಸರ್, ಅದು ಕಾಯಿ ಬೆಳವಣಿಗೆ ಬರಗಲ್ ಸರ್. ಹ್ಮ್ 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 10 ದಿವ್ಸಕ್ಕೊಮ್ಮೆ ಎಣ್ಣೆ ಹೊಡಿಯಬೇಕು ಸರ್. ಔಷಧಿ ಸಿಂಪರಣೆ ಮಾಡಬೇಕು ಸರ್, ಇಲ್ಲಾಂದ್ರೆ ಬರಲ್ಲ. ಈಗ ನಿಮ್ಗೆ ಈ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೋಗ ರುಜಿನಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದಾದ್ರೆ ನೀವು ಎಲ್ಲಿ ರೈತ ಸಂಪರ್ಕದ ಅಧಿಕಾರಿಗಳನ್ನ ಸಂಪರ್ಕಕ್ಕೆ ತಗೊಳ್ತಿರೋ, ವಿಜ್ಞಾನಿಗಳನ್ನ ಸಂಪರ್ಕದಲ್ಲಿ ತಗೊಳ್ತಿರೋ, ಅಥವಾ ನೇರವಾಗಿ ಅಂಗಡಿಗೆ ಹೋಗಿ ಔಷಧಿ ತರ್ತಿರೋ, ಹೇಗೆ? ಸ್ವಲ್ಪ ಮಟ್ಟಿಗೆ ನಮ್ ಕನ್ಫರ್ಮ್ ಅದಾವ ಸರ್. ಹ್ಮ್ ಈಗೀಗ ಬದಲಾವಣೆ ಬಂದವಲ್ ಸರ್, ಕೆಲವು ಬ್ಯಾನ್ ಆದವು ಸರ್. ಅವು ಹ್ಮ್ ಹ್ಮ್ ಈಗ ಔಷಧಿ ಅಂಗಡಿ ಕೇಳ್ತರ್ತವ್ರೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಗ್ರಾಮ ಸೇವಕರಿಗೆ ಕೇಳ್ತವ್ರೆ. ಕೊಪ್ಪಳಕ್ಕೆ ಹೋದ್ರ ಅಲ್ಲಿ ಕೇಳ್ತೀವಿ, ಅವ್ರು ಹೇಳ್ತಾರ್ರಿ, ಅಂಗಡಿಯವ್ರು ಹೇಳ್ತಾರ. ಮತ್ತೆ ಇಲ್ಲಿ ಈ ಭಾಗದಾಗ ಸೀಡ್ಸ್ ಏರಿಯಾ ಅಲ್ರಿ, ಒಬ್ರಿಗೊಬ್ರು ಅನುಭವ ಐತ್ರಿ, ಇಂಥ ದೊಡ್ಡ ಸರಿ ಹೋಗತ್ತ ಅಂತ ಹೇಳ್ತಾರೆ. ಈಗ ಏನೇ ಬೆಳೆಗಳನ್ನ ಬೆಳೀಲಿ ನೀರು ಬಹಳ ಮುಖ್ಯ. ನೀರ್ ಬೇಕು ಸರ್. ನಿಮ್ಮ ನೀರಿನ ಮೂಲ ಏನಿದೆ? ನೀರ್ ಬೋರ್ ಐತಿ ಸರ್, ಹ್ಮ್ ಹ್ಮ್ ಡ್ರಿಪ್ ಇರಿಗೇಷನ್ ಐತ್ರಿ, ಹನಿ ನೀರಾವರಿ. ಹನಿ ನೀರಾವರಿಯಿಂದ ನಿಮ್ಗೆ ಅನುಕೂಲ ಆಗಿದೆಯಾ? ಅನುಕೂಲ ಆಗತ್ತೆ ಸರ್, ಹ್ಮ್ ಹ್ಮ್ ಅನುಕೂಲ ಆಗತ್ರಿ. 1.5 ತಾಸು ಸ್ವಲ್ಪ ಇಷ್ಟು ತೊಯ್ತೇವ್ರಿ, ಒಂದಿಷ್ಟು ಅದ್ರಾಗ ಜೀವನ ಮಾಡ್ತಾರ್ರಿ. ಮತ್ತೆ ಮ್ಯಾಲ ಮಳೆ ಆಗತ್ತ ನಡಿತೇವ್ರಿ. ಹನಿ ನೀರಾವರಿಯಿಂದ ಅಂದ್ರೆ ನೀರು ನೇರವಾಗಿ ಬೆಳೆಗೆ ಮಾತ್ರ ಹೋಗುತ್ತೆ? ಹೌದು ಸರ್. ಅಕ್ಕಪಕ್ಕದಲ್ಲಿ ನೆಲ ತೇವ ಆಗೋದಿಲ್ಲ? ಇಲ್ಲ, ಆಗಲ್ ಸರ್. ಬದುವಿನಲ್ಲಿ ಏನು ಬೇರೆ ಗಿಡ ಗಂಟೆಗಳು ಬೆಳೆಯೋದೇ ಇಲ್ಲ? ಇಲ್ಲ ಸರ್. ದನಕರುಗಳಿಗೆ ಮೇವು ಕಡಿಮೆ ಆಗ್ತದೆ ಅಂತ ಸುಮ್ನೆ ಒಂದು ಆರೋಪ ಇದೆ, ಹೌದಾ? ಹೌದ್ ಸರ್, ಹೌದ್ ಸರ್. ಮತ್ತೆ ಅದು ಈಗ ಯಾಕಂದ್ರ ನೀರ್ ಕಟ್ಟಿದ ನೀರ್ ಆದ್ರ ಸರ, ಹೋಗಿ ಒಡ್ಡಿಗೆ ನಿಂತು ಅಲ್ಲೆಲ್ಲ ಸಂಪಾಗಿ ಸೇಕವ್ ಸರ್. ಮತ್ತೆ ಅವು ನೀರಿಂದು ಲಿಮಿಟೆಡ್ ಆದಾಗ ಮತ್ತೆ ನಾವ್ ಏನ್ ಮಾಡಕ್ ಆಗಲ್ಲ ಸರ್. ಅದನ್ನು ಆತ್ನೆಗೆ ಬಳಸ್ಕೊಂತವ್ ಸರ್. ಈಗ ಮೊದಲಿನಂಗೆ ಮಳೆಗಾಲಗಳಿಲ್ಲ ಈಗ, ಈ ವರ್ಷ ಬಹಳ ಕಮ್ಮಿ ಸರ್. ದೊಡ್ಡ ಮಳೆಗಳು ಬರೋದಿಲ್ಲ, ನೀರಿನ ಕೊರತೆಯಾಗಿದೆ. ಕೊರತೆ ಆಗಿದೆ ಸರ್. ಅನಿವಾರ್ಯವಾಗಿ ಹನಿ ನೀರಾವರಿ ಪದ್ಧತಿಗೆ ಸ್ವಲ್ಪ ಒಂದು 6,000 8,000 ಗಿಡ ಬೆಳೆಯವ್ರಿ, ಈಗ 3,000 4,000 ಮಾಡ್ಕೋಬೇಕು ಸರ್. ಹೋಲ್ ಇರ್ತಾವ ಸರ್, ಅವು ಇಷ್ಟಕೊಂದ್ ಅದು 8,000 ಆಕತ್ತಂದ್ರ ಈ ವರ್ಷ 4,000 ಆಗತ್ತ. ಈಗ ಸದ್ಯ ಈಗ ಮಳೆ ಆದ್ರ ಮುಂದ್ ಜೀವನ ಸರ್. ತರಕಾರಿ ಬೀಜಗಳನ್ನ ರೈತರು ಮೊದಲೆಲ್ಲ ತಾವೇ ಸಂಗ್ರಹಿಸಿ ಇಟ್ಕೊಳ್ತಾ ಇದ್ರು. ಹೌದು ಸರ್, ತಮ್ಮ ಮನೆಯಲ್ಲಿ. ಹೌದು ಸರ್. ಈಗಿನ ಪರಿಸ್ಥಿತಿ ಹೇಗಿದೆ? ಈಗ ಸರ್ ಅವು ಇಳುವರಿ ಬರಗಲ್ಲ ಅಂತಂದು ನರ್ಸರಿಯಾಗ ಆಗಿ ತಂದ್ಬಿಡ್ತಾರ ಸರ್. ನೇರವಾಗಿ ಸಸಿನೇ ತಂದ್ಬಿಡ್ತೀರಾ? ತರ್ತವ್ರಿ. ನಾವ್ ಸ್ವಲ್ಪ ಮಾಡ್ಕೊಂತೀವಿ ಅಲ್ರಿ, ನಾವ್ ಚೆಲ್ಕೊಂತೀವ್ರಿ, ಆಕಿನ ಅವನ್ನ ಹಾಕ್ಯಂತ. ಅಲ್ಲ, ನೀವು ಬೀಜ ಸಂಗ್ರಹಣೆಯನ್ನ ಮಾಡ್ತೀರಾ? ಮಾಡ್ಕೊಂಡಿರ್ತಾವ ಸರ್, ಮಾಡ್ಕೊಂಡಿರ್ತವ್ರಿ. ಯಾವುದಕ್ಕೆ ಹೆಚ್ಚು ಡಿಪೆಂಡ್ ಆಗಿದ್ರೆ ನೀವು? ಈಗ ಮೆಣಸಿನಕಾಯಿ ಬೆಳಿಬೇಕಂತ ತೀರ್ಮಾನ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಅಂದ್ರೆ ನಿಮ್ಮದೇ ಆಗಿರ್ತಕ್ಕಂತಹ ಮನೆಯಲ್ಲಿ ಸಂಗ್ರಹಿಸಿ ಇಟ್ಕೊಂಡಿರ್ತಕ್ಕಂತಹ ಬೀಜಗಳಿಂದ ಸಸಿ ಮಾಡ್ಕೊಂಡು ನಾಟಿ ಮಾಡ್ತಿರೋ, ಅಥವಾ ನೇರವಾಗಿ ನರ್ಸರಿಗಳಿಂದ ತರ್ತಿರೋ, ಹೇಗೆ? ನರ್ಸರಿವು 50% ನರ್ಸರಿವ ತರ್ತವ್ರಿ ಸರ್. ಒಂದ್ 50% ಇವು ತಿನ್ನಕ್ ತಂದಿರ್ತವಲ್ರಿ, ಅವ್ನ ಮುರಿದು ಒಂದಿಷ್ಟು ಅವು ಬ್ಯಾಡಿಗೆ ಅಂತ ಬರ್ತಾವ್ರಿ, ಅವ್ನ ಹಾಕಗಲ್ರಿ ಅಲ್ಲಿ ನರ್ಸರಿಯಾಗ. ಅವ್ರ ಹೈಬ್ರಿಡ್ ಕೊಡ್ತಾರ್ರಿ, ಇವನ ಆಗಿ ಬೀಜ ಹಾಕ್ಯಂತವ್ರಿ. ಈಗ ನೀವು ಚಳಂಬ್ರಿ ಬೆಳಿತಾರೆ ಅಂದ್ರಿ, ಅದು ನೀವು ಬೀಜ ಮಾರ್ಕೆಟ್ ಅಲ್ಲಿ ತರ್ತೀರಾ? ಮಾರ್ಕೆಟ್ ಬರ್ತಾವ ಸರ್. ಒಂದು ಕ್ರಾಪ್
ಮಾರ್ಕೆಟಿನವ್ರೆ ಅವನ ಒಮ್ಮೆ ಹಿಡ್ಕಂತವ್ರಿ. ಮತ್ತೊಂದ್ ಕ್ರಾಪ್ ಬರ್ತಾವ್ರಿ, ಆಮೇಲೆ ಬರಲ್ಲ. ನೆಕ್ಸ್ಟ್ ಬರಲ್ಲ ಅವು. ಬರಲ್ಲ. ಸೊ ಅಂದ್ರೆ ಮೊದಲಿನ ಪದ್ಧತಿ ಇಲ್ಲ ಈಗ ಸಾಮಾನ್ಯ. ಇಲ್ಲ ಸರ್, ಅವು ಬೆಳವಣಿಗೆ ಕಾಕೊಂಬಿಡ್ ಸರ್. ಈಗ ಹೈಬ್ರಿಡ್ ಅಂಗಡಿಯಾಗ ತಂದು 10 ಕಾಯಿ ಬಿಟ್ರು ಸರ್, ಒಳ್ಳೆ ಉರಿದ್ರ 4 ಕಾಯಿ ಬಿಡ್ತಾರ. ಅಲ್ಲಿಗೆ ಅದು ಅಂದ್ರೆ ನೀವು ಮತ್ತೆ ಮತ್ತೆ ಖರೀದಿ ಮಾಡ್ಬೇಕು ಆ ಸ್ಥಿತಿಗೆ ಬಂದಿದೆ. ಬಿಡುಗಡೆ ಇಲ್ರಿ, ಇಲ್ಲದ್ರ ಇಳುವರಿ ಇಲ್ಲ. ಈಗ ಕೃಷಿಯಲ್ಲಿ ಹೆಚ್ಚು ತರಕಾರಿಯನ್ನೇ ಬೆಳಿತಾ ಇದ್ರಿ. ತರಕಾರಿಯಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿತಾವ? ಮತ್ತೆ ಕೆಲವು ಸಂತಿ, ಆಮೇಲೆ ಆರೋಗ್ಯಕ್ಕ ಕೆಲವು ಟ್ಯಾಬ್ಲೆಟ್, ಇಂಜೆಕ್ಷನ್ ಯಾವ್ದಾರ ಖರ್ಚಿಗೆ ಹಾಕವ್ ಸರ್. ಅಂದ್ರೆ ದೀರ್ಘಕಾಲಿಕ ಬೆಳೆಗಳಿಗಿಂತ ಇದು ಉತ್ತಮ ನಿಮ್ಗೆ? ಉತ್ತಮ ಸರ. ಇವು ಮತ್ತೆ 6 ತಿಂಗಳಿಗೊಮ್ಮೆ ಬರ್ತಾವ್ರಿ ರೊಕ್ಕ. ಅವು ಏನೋ ವಾರ ಬರ್ತಾವಂತ ಅವನ್ನ ಮಾಡ್ಕೊಂಡ್ ಹೊಂಟಿವ್ ಸರ್. ಈಗ ನಿಮ್ಗೆ ಕೊಪ್ಪಳದಲ್ಲಿ ಕೃಷಿ ಶಿಕ್ಷಣ ವಿಸ್ತರಣೆ ಕೇಂದ್ರ ಅಂತ ಇದೆ. ಮತ್ತೆ ನಿಮ್ಮ ಗ್ರಾಮ ಅಥವಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಅಂತ ಇರುತ್ತೆ. ಇರ್ಕಲ್ಗಡದಲ್ಲಿ ಇದೆ. ನಿಮ್ಗೆ ಏನಾದ್ರು ಈ ತರಬೇತಿ ಈ ತರದ್ದು ಏನಾದ್ರು ಹೋಗ್ತಾ ಇರ್ತೀರಾ? ಹೋಗ್ಕು ಸರ್. ಎಲ್ಲೆಲ್ಲಿ ಹೋಗಿದ್ರಿ? ಇದು ಒಡರಟ್ಟಿಗೆ ಹೋಯ್ತಿವ್ ಸರ. ಮತ್ತೆ ಯಾವ್ದಾರ ಒಂದು ಇವು ಯಾವ್ದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ತಿತ್ತು? ಅಲ್ಲಿ ಬೀಜ, ಆಮೇಲೆ ಕೀಟ, ಗೊಬ್ಬರ ಎಲ್ಲಾ ನಮೂನಿ ಹೇಳಿದ್ರಿ ಸರ್. ಸರ್ ಒಂದು 4-5 ಮಂದಿ ಇವ್ರಿದ್ರು ಪ್ರಿನ್ಸಿಪಾಲ್ರ, ಎಲ್ಲರೂ ಸೈಂಟಿಸ್ಟ್ಗಳು ಬರ್ತಾರೆ. ಆಮೇಲೆ ಇವ್ರು ಉಪಕಸಬು, ಕುರಿ ಸಾಕಾಣಿಕೆ, ಮರಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಎಲ್ಲ ಇದೆ. ನಿಮ್ಗೆ ಏನೋ ಆ ತರದ್ದು ನಾನು ಇದ್ ಮಾಡ್ಬೇಕು, ಇದ್ರ ಕೃಷಿ ಜೊತೆಗೆ ಬೇರೆ ಏನಾದ್ರು ಉಪಕಸಬುಗಳು ಸರ್? ಅದು ಒಂದ್ ಸ್ವಲ್ಪ ಇಲ್ಲಿ ಕಟ್ಟಕ್ ಜಾಗ ಅನುಕೂಲ ಇಲ್ದಕ್ ಮಾಡಿಲ್ಲ ಸರ್. ಮಾಡಿದ್ರ ಒಳ್ಳೇದೈತ್ರಿ. ಅದ ಮರಿ ಸಾಕಿದ್ರ 1-2-3. ನಿಮ್ಮ ಗ್ರಾಮದ ಬಗ್ಗೆನೆ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಈ ಉಪಕಸಬುಗಳನ್ನ ಅವಲಂಬನೆ ಮಾಡ್ಕೊಂಡಿರೋರು ಇದಾರೆ? ಅದಾರ್ ಸರ್, ಅದಾರ್ ಸರ್. ಏನೇನಿದಾವೆ ನಿಮ್ಮ ಗ್ರಾಮದಲ್ಲಿ? ಆಡು, ಟಗರು ಒಂದು 100 ಜನ ಅದ ಆಗ್ಯಾರ್ರಿ. ಮಾಡ್ತಾರೆ ಮಾಡ್ತಾರ್ರಿ. ಒಳ್ಳೆ ಲಾಭ ಐತಿ. ಅವ್ರ ಕೂಲಿ ಬರ್ತ ಸರ್, ಚಲೋ ಐತ್ರಿ. ಕಳೆದ ಬಾರಿಯ ಹಿಂಗಾರಿನ ಬೆಳೆಗೂ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ? ಇಲ್ಲ ಸರ್. ಈ ಬಾರಿ ಏನಾದ್ರು ನಿರೀಕ್ಷೆಗಳಿದಾವ? ನಿರೀಕ್ಷೆ ಐತ್ ಸರ್. ಸೆಕೆಂಡ್ ಮಂತ್ ಬರ್ತಲ್ರಿ, ಅಲ್ಲಿದ್ದ ಒಳ್ಳೆ ಮಳೆ ಆಗತ್ತ ಅಂತ ಹೇಳ್ತಾರ. ಮುಂಗಾರು ಚೆನ್ನಾಗ್ ಆಗುತ್ತೆ ಅಂತ ಹೇಳಿದಾರ? ಹೇಳ್ತಾರ್ರಿ. ಹವಾಮಾನ ಇಲಾಖೆ ಇನ್ನೂ ಒಂದು ರಿಪೋರ್ಟ್ ಬರ್ಬೇಕಂತ ಹೇಳ್ತಾರ್ರಿ. ಮತ್ತೆ ಈಗ ನಂಬಿಕೆ ಇಲ್ಲ. ಮುಂಗಾರು ಶುರುವಾಗುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಭೂಮಿ ಸಿದ್ಧತೆ ಕಾರ್ಯಗಳೆಲ್ಲ ಶುರುವಾಗಿದಾವ? ಏನೇನ್ ಮಾಡಿದ್ರಿ ಈಗಾಗ್ಲೇ? ಈಗ ಮಡಿಕೆ ಆಗ್ಯಾವ್ರಿ, ಕುಂಟೆ ಆಗ್ಯಾವ್ರಿ. ಮೊನ್ನೊಂದ್ ಮಳೆ ಆತ್ರ, ಚಲೋ ಮಳೆ ಆತ್ರಿ. ಬಿತ್ತನೆ ಕೆಲಸ ಆಗಿಲ್ಲ? ಬಿತ್ತನೆ ಆಗಿಲ್ರಿ. ಏನ್ ಬಿತ್ತಬೇಕು ಈ ಬಾರಿ? ಈ ಬಾರಿ ಈ ಸಲ ಎಳ್ಳು ಬಿತ್ಬೇಕಂತ ಮಾಡಿ ಸರ್. 1-2 ಎಕರೆ ನೋಡ್ಬೇಕ್ರಿ. ಈಗ ತತ್ತಿ ಮೀರಿದ್ರ ಬಿತ್ತಾಗಲ್ರಿ. ಇನ್ನೊಂದು 15 ದಿನದ ಒಳಗ ಮಳೆ ಆದ್ರ ಬಿತ್ತತ್ನ್ರಿ ಎಳ್ಳು. ಆ ಮಿತಿ ಒಳಗೆ ಆಗ್ಬೇಕದು? ಆಗ್ಬೇಕು. ಇಲ್ಲಾಂದ್ರ ಎಡ ಹಾಕೋರಿ. ಮತ್ತೇನ್ರ ಬೇರೆ ಮಾಡಿ. ಅಂದ್ರೆ ಯಾವುದೇ ಬೆಳೆ ಒಂದು ಲಿಮಿಟ್, ಒಂದು ನಿರ್ದಿಷ್ಟವಾದ ಮಿತಿ ಒಳಗೆ ಇದ್ರೆ ಸರ್ ಚೆನ್ನಾಗ್ ಬರ್ತದೆ. ನವಣಿ ಸ್ವಲ್ಪ ಹಿಂದಾದ್ರೆ ನಡಿತೈತಿ ಸರ್. ಮುಂಚೆನ 1 ತಿಂಗಳ ಹಾಕ್ಯಬೇಕದ ನವಣಿನ್ರಿ. ಈಗ ಕೆಲವು ಈಗ ಹಾಕ್ಯಬೇಕ್ರಿ. ಈಗ ಹನುಮಂತಪುರೆ, ಈಗ ನಿಮ್ಮ ಕುಟುಂಬ ಕೃಷಿಯನ್ನೇ ಅವಲಂಬಿಸ್ಕೊಂಡಿದೆ. ಹೌದು ಸರ್. ಹೇಗ್ ಅನ್ಸ್ತಾ ಇದೆ? ಕೃಷಿಯಿಂದ ಒಂದು ಸುಸ್ಥಿರವಾದ ಜೀವನ ನಡೆಸಬಹುದು ಅಂತ ಅನಿಸ್ತಾ ಇದೆಯಾ? ಅನಿಸ್ತದ ಸರ. ಮತ್ತೆ ಮಾಡದ್ ಸರ್. ಈಗ ಬಿಡುಗಡೆ ಇಲ್ಲ ಸರ್. ಈಗ 1-2.5 ಎಕರೆ ಹೊಲ ಐತ್ ಸರ. ಈಗ ಬಿಟ್ಟು ಬೇರೆ ಕಡೆಗೆ ಹೋಗಕ್ಕನ ಆಗಲ್ಲ. ಮತ್ತೆ ಅದ್ರಾಗ ಬಂದತ್ರ ಮಾಡದ್ರಾಗ ಕೆಲವು ಅನುಕೂಲ ಆಗ್ಯಾವ ಸರ. ಔಟ್ ನಿಮ್ಮ ಭಾಗದಲ್ಲಿ ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿಸೋದು ಇದೆಯಾ? ಮಾಡ್ಸ್ಯಾರ ಸರ. ಒಂದಿಸ್ ಮಂದಿ. ನೀವು ಮಾಡಿಸಿದ್ರ? ನಾವು ತುಂಬಿ ಸರ್. ಯಾವ ಬೆಳೆಗೋಸ್ಕರ ಮಾಡಿಸಿದ್ರಿ? ತೊಗರಿಗೆ ಹಾಕಿದ್ ಸರ್ 1-2 ಸಲ. ಬಂತ? ಅದು ಪರ್ಸೆಂಟೇಜ್ ಕಮ್ಮಿ ಆತ್ರಿ. ಒಂದು 4,000 ಬಂತ್ರಿ ಒಮ್ಮೆ ಒಂದು ಹೆಕ್ಟರ್ಗೆ. ಮತ್ತೊಮ್ಮೆ 4,000 ಬಂತು. ಈ ಸಲ ಅಲ್ಸಂದಿ ಹಾಕಿನ್ ಸರ. ಏನ್ ಮಾಡ್ತಾನ? ಈಗ ಒಬ್ಬ ಸಾಮಾನ್ಯ ರೈತ ಸಿಸ್ಟಮೆಟಿಕ್ ಆಗಿ ಅಂದ್ರೆ ವ್ಯವಸ್ಥಿತವಾಗಿ ಕೃಷಿ ಮಾಡ್ಬೇಕು ಅನ್ನೋದಾದ್ರೆ ಭೂಮಿಯ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ತಜ್ಞರು ಹೇಳ್ತಾರೆ. ನಿಮ್ಗದು ಗೊತ್ತಿದ್ಯಾ? ಗೊತ್ತೈತಿ ಸರ. ನಮ್ಮ ಆಲ್ರೆಡಿ ಮಾಡ್ಯಾರ್ರಿ. ಅದನ್ನ ರಿಪೋರ್ಟ್ ಕೊಟ್ರ. ಈಗ ನಮ್ ಬ್ರದರ್ಗೆ ನೋಡಿಲ್ರಿ. ಮತ್ತೆ ಅದನ್ನ ಅನುಸರಿಸ್ಬೇಕಲ್ವಾ ನೀವು? ಹೌದು ಸರ್. ಅದು ಮಣ್ಣಿನ ಆರೋಗ್ಯ ಕಾರ್ಡ್ ಇದ್ದಂಗೆ. ಹೌದು ಸರ್. ಏನ್ ಬೇಕು, ಏನ್ ಬೇಡ, ಯಾವ ಬೆಳೆ ಬೆಳೆದ್ರೆ ಎಷ್ಟು ಪ್ರಮಾಣದಲ್ಲಿ ಯಾವ ಗೊಬ್ಬರ ಹಾಕ್ಬೇಕು ಅಂತ. ಹೌದು ಸರ್. ನೀವ್ ಅದನ್ನ ಫಾಲೋಅಪ್ ಮಾಡ್ತಾ ಇಲ್ಲ? ಇಲ್ ಬಿಡ್ರಿ, ಅದನ್ನ ನಾನು ಗಮನಕ್ಕೆ ತಗೊಂಡಿಲ್ಲ. ಇಸ್ಕೋಬೇಕು ಸರ್. ಇಸ್ಕೊಂಡ್ ನೋಡ್ತೀನ್ರಿ. ಇಲ್ಲ ಇನ್ನೊಮ್ಮೆ ಮಾಡಿಸ್ತೀವ್ರಿ. ಮಾಡಿಸಿ ನೋಡ. ಒಳ್ಳೇದು ಹನುಮಂತಪ್ಪರೆ. ಯಾಕಂದ್ರೆ ಮಣ್ಣಿನ ಪರೀಕ್ಷೆ ಮಾಡ್ಕೊಂಡು ನೀವು ಬೆಳೆಗಳನ್ನ ಬೆಳಿಲಿಕ್ಕೆ ಮುಂದೆ ಆದ್ರಿ ಅಂದ್ರೆ ನಿಮ್ಗೆ ಅಂದ್ರೆ ವ್ಯರ್ಥ ಆಗೋದಿಲ್ಲ. ಹೆಚ್ಚು ಗೊಬ್ಬರ ಹಾಕೋದಾಗ್ಲಿ, ಏನೇನೋ ಔಷಧಿಗಳನ್ನ ತಂದು ಹೆಚ್ಚೆಚ್ಚು ಸಿಂಪರಣೆ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಸರಿಯಾಗಿ ನಿರ್ದೇಶನ ಮಾಡಿರ್ತಾರೆ. ಇಂಥ ಬೆಳೆ ಬೆಳೆದ್ರೆ ಇಷ್ಟು ಪ್ರಮಾಣದಲ್ಲಿ
ಈ ಗೊಬ್ಬರ ಹಾಕಬೇಕು ಅಂತ ನಿರ್ದೇಶನ ಮಾಡಿರ್ತಾರೆ. ಅದನ್ನು ಮಾಡೋದ್ರಿಂದ ನಿಮಗೆ ಹಣಕಾಸಿನ ವೆಚ್ಚಗಳು ಕಡಿಮೆ ಆಗ್ತಾ ಹೋಗ್ತವೆ. ಹೌದು ಸರ್. ಹ್ಞೂ ಸರ್. ಇದನ್ನೆಲ್ಲ ಮಾಡ್ತೀರಿ ಅಂತಕ್ಕಂತಹ ಒಂದು ಭರವಸೆಯೊಂದಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಬಗ್ಗೆ ಕೊಪ್ಪಳ ತಾಲೂಕು ಚಿಲಕಮುಖಿ ಗ್ರಾಮದ ಶ್ರೀ ಹನುಮಂತಪ್ಪ ಕರಿಬಸಪ್ಪ ಗೋನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.